ಬಜ್ಜಿ ಅಂದರೆ ಈ ಥರ ಇರಬೇಕು. ಕೆಲವೊಂದು ವಿಡಿಯೋದಲ್ಲೆಲ್ಲ ತೋರಿಸ್ತಾರೆ, ಗ್ಲಾಸಲ್ಲಿ ಹಿಟ್ಟು ಹಾಕಿರ್ತಾರಂತೆ, ಅದನ್ನು ಡಿಪ್ ಮಾಡ್ತಾರಂತೆ ಮೆಣಸಿನ್ಕಾಯಿನ, ಅದನ್ನು ಎಣ್ಣೆನಲ್ಲಿ ಹಾಕ್ತಾರಂತೆ. ಯಾವತ್ತೇ ಆಗಲಿ ಮೆಣಸಿನ್ಕಾಯಿ ಫುಲ್ಲು ಮುಳುಗುತ್ತಲ್ವ, ಅದು ಚೆನ್ನಾಗಿರಲ್ಲ ಬಜ್ಜಿ. ಈ ಥರ ಆಫ್ ಆದ್ರೆಗಿನ ಆ ಕಡೆ ಮೆಣಸಿನ್ಕಾಯಿಯು ಚೆನ್ನಾಗಿ ಬೆಂದಿರುತ್ತೆ, ಈ ಕಡೆ ಹಿಟ್ಟೂ ಚೆನ್ನಾಗಿ ಬೆಂದಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಬಿಸಿ ಬಿಸಿ ಬಜ್ಜಿ. ಆಮೇಲೆ ತಂಗ್ಳನ್ನಕ್ಕೆ ಪುಡಿ ಎಲ್ಲ ಹಾಕಿಬಿಟ್ಟು ಕಲಸಿ ತಿಂತಾಯಿದ್ರೆ ಆ ಮಜಾನೇ ಬೇರೆ. ಇನ್ನೊಂದು, ಬಜ್ಜಿ ಮಾಡಬೇಕಾದ್ರೆ ಈ ಥರ ಜೀರಿಗೆ ಪುಡಿ ತುಂಬ್ಕೋಬೇಕು. ಡೆಡ್ಲಿಯಾಗಿರುತ್ತೆ. ಯಾಕೆ ಗೊತ್ತಾ? 2 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಬಜ್ಜಿ ಒಂದು ಟೇಸ್ಟ್ ಇದು. ನಾವು ಯಾವಾಗಲೂ ಮಾಡಲ್ಲ, ಮಂತಲ್ಲಿ ಒಂದು ಸತಿನೇ ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಫಸ್ಟ್ ಕಡಲೆಬೇಳೆ ಹಿಟ್ಟಿಗೆ 2 ಸ್ಪೂನಷ್ಟು ಹುರ್ಗಡ್ಲೆ ಹಿಟ್ಟು ಹಾಕ್ತಾಯಿದ್ದಾರೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಅಡುಗೆ ಸೋಡಾ, ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ, ಆ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಳೋದ್ರಲ್ಲೇ ಇರೋದು ಟೇಸ್ಟು. ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳಿ, ತೀರ ನೀರಾದರೆ ಚೆನ್ನಾಗಿ ಬರೋಲ್ಲ ಬಜ್ಜಿ. ಕನ್ಸಿಸ್ಟೆನ್ಸಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವ, ಆ ಥರನೇ ಇರಬೇಕು. ಆ್ಯಕ್ಚುಲಿ ನಂಗೆ ಮಾಡೋಕ್ಕೆ ಬರೋಲ್ಲ, ನಮ್ಮ ಅತ್ತೆ ಆದರೆ ಸಖತ್ತಾಗಿ ಮಾಡ್ತಾರೆ. ಎಣ್ಣೆ ನೀಟಾಗಿ ಕಾದ್ಮೇಲೆ ಈ ಥರ ಆಫ್ ಡಿಪ್ ಮಾಡಿ ಈ ಥರ ಕರೆದ್ಬಿಟ್ರೆ ಆಯಿತು. ಸೂಪರಾಗಿರೋ ಟೇಸ್ಟಿಯಾಗಿರೋ ಬಜ್ಜಿ ರೆಡಿಯಾಗಿರುತ್ತೆ. ಒಗ್ಗರಣೆ ಬಜ್ಜಿನೇ ಕಾಂಬಿನೇಷನ್ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಇನ್ನೊಂದು ಡೆಡ್ಲಿ ಕಾಂಬಿನೇಷನ್ ಅಂದರೆ ಈ ತಂಗ್ಳನ್ನಕ್ಕೆ ಪುಡಿ, ಆಮೇಲೆ ಈ ಕಾದಿರೋ ಎಣ್ಣೆ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ರೆ ಏನು ಹೇಳ್ತೀರಾ, ಟೇಸ್ಟು ಸಖತ್ತಾಗಿರುತ್ತೆ. ನಿಮ್ಗೆ ಈ ಕಾಂಬಿನೇಷನ್ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾವೂ ಇದೇ ಥರನೇ ತಿಂತೀವಿ ಅಂತ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ. ಫಾಲೋ ಮಾಡೋದಂತೂ ಮರಿಲೇಬೇಡಿ. ಓಕೆನಾ? ಬಾಯ್.